ನಮ್ಮ ಬೀಳಿಗೆ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸಹಿತ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಸಾಕಷ್ಟು ಈ ಕಾಂಟ್ರಾಕ್ಟರ್ ಎಲ್ಲ ಯಾವ ನಮ್ಮ ಹಿಂದೆ 8 ತಿಂಗಳಿಂದ ಏನು ಕೆಲಸ ಮಾಡಿದ್ದೀವಿ ಅವು ಅಲ್ಲಿಗೆ ಇದ್ದಾವೆ. ಯಾರು ಕಾಂಟ್ರಾಕ್ಟರ್ ಹೋಗಿ ಅವ್ರು ಭೇಟಿಯಾಗಿ ಬರ್ತಾರೆ ಆ ಕೆಲಸಗಳು ಮಾತ್ರ ಮುಂದುವರಿತಾ ಇದೆ. ಭೇಟಿಯಾಗಿ ಬರ್ತಾರೆ ಅಂದರೆ ಇದರ ಅರ್ಥ ಏನು? ನಾನು ಭಾಳ ಪ್ರಾಮಾಣಿಕ ಅದೇನು ಅನ್ನುವಂಥದ್ದನ್ನು ಅಲ್ಲಗಳೆಯುವಂಥದ್ದನ್ನೇ ಇವತ್ತು ನಡೀತಾ ಇದೆ ಇಲ್ಲಿ. ಮತ್ತು ಸೇಡಿನ ರಾಜಕಾರಣವನ್ನು ನಮ್ಮ ಬೀಳಿಗೆ ಶಾಸಕರು ಮಾಡ್ತಾ ಇದ್ದಾರೆ. ಇವತ್ತು ನೀ BJP ಇದೆಯಾ, ನಿನ್ನ ನೋಡ್ಕೋತೀನಿ, ವಿನಾಕಾರಣ ಪೊಲೀಸ್ ಕಂಪ್ಲೇಂಟ್ ಇರ್ಬೋದು, ಬೇರೆ ಬೇರೆದಲ್ಲಿ ತೊಂದರೆ ಕೊಡುವಂಥದ್ದು ಇರ್ಬೋದು, ಯಾವುದೋ ಒಂದು KB ಟ್ರಾನ್ಸ್ಫಾರ್ಮರ್ ಸುಟ್ಟಿತ್ತಂದರೆ ಅದನ್ನು ಅವ್ರಿಗೆ ಸಿಗಲಾರ್ದಂತೆ ಮಾಡುವಂಥದ್ದು, ಈ ರೀತಿ ಅಧಿಕಾರಿಗಳು ಅವರೂ ಸಹಿತ ನೀ BJP ಮಾಡಿದ್ಯಾ, ನೀ ಅದನ್ನು ಮಾಡಿದ್ಯಾ, ನೀನು ಟ್ರಾನ್ಸ್ಫರ್ ಮಾಡ್ತೀನಿ, ಅವ್ರು ಸಿಂಗ್ಲರಿಂದ ಮಾತಾಡುವಂಥದ್ದು ಇರ್ಬೋದು. ಭಾಳಷ್ಟು ದಬ್ಬಾಳಿಕೆ ಇವತ್ತು ನಮ್ಮ ಬೀಳಿಗೆ ತಾಲೂಕದಲ್ಲಿ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಆದವರು ನಮ್ಮ BJP ಕಾರ್ಯಕರ್ತರ ಮೇಲೆ ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಸೂಕ್ಷ್ಮವಾಗಿ ಹೇಳುವಂಥದ್ದು, ಇದೇ ರೀತಿ ನಿಮ್ಮ ನಡವಳಿಕೆ ಮುಂದುವರೆದರೆ ನಾವು ಸಹಿತ BJP ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ಮುಂದೂ ಇರ್ತದೆ. ನಾವು ಸಹಿತ 66 ಜನ MLA ಇದ್ದೀವಿ, MLC ಇದ್ದೀವಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಮ್ಮ ರಾಜ್ಯದ 28 ಲೋಕಸಭಾ ಸದಸ್ಯರಲ್ಲಿ 25+1 26 ಜನ ಲೋಕಸಭಾ ಸದಸ್ಯರಿದ್ದೀವಿ. ಅಂದರೆ 90-95% MP ಗಳು ನಾವೇ ಇದ್ದೀವಿ. ಈ ರೀತಿ ನೀವು ಬರೀ ಸರ್ಕಾರದ ಎತ್ತಿ ಹಾರಾಟ ಮಾಡಿದ್ರೆ ನಡೆಯೋದಿಲ್ಲ. ಇನ್ನಾದರೂ ಸಹಿತ ನಿಮ್ಮನ್ನ ಆರಿಸಿ ಕಳಿಸಿದ್ದಾರೆ. ನೀವು 5 ವರ್ಷ ಸರ್ಕಾರ ನಡೆಸಿ, ನಿಮ್ಗೆ ಯಾವ ವಿಶ್ವಾಸ ಇಟ್ಕೊಂಡು ಯಾವ ರೀತಿ ನೀವು ಆಶ್ವಾಸನೆಗಳನ್ನು ಕೊಟ್ಟು ಎಲೆಕ್ಟಾಗಿ ಬಂದಿರಿ, ಅವನ್ನ ಫುಲ್ಫಿಲ್ ಮಾಡೋ ಕಡೆ ಗಮನ ಹರಿಸಿರಿ ಅನ್ನುವಂಥದ್ದನ್ನು ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ. ಇಲ್ಲ, ನಾವೇನು ಹೇಳ್ತೀವಿ, ತಾವಾಗಲೇ ಬಿದ್ದು ಹೋಗ್ತಾ ಇದೆ. ತಾವಾಗಲೇ ಬಿದ್ದು ಹೋಗೋದ್ರಿಂದ ಅದು ಕೋಮಾದಾಗ ಇರುವಂಥವ್ರನ್ನ ಅದನ್ನು ಪೈಪ್ ತೆಗೆದು ನಾವ್ಯಾಕೆ ಅದನ್ನು ಪಾಪ ಕಟ್ಕೊಳ್ಳೋಂಥ ಕೆಲಸ ಮಾಡೋಣ.